ಬ್ರೇಕರ್ ನಲ್ಲಿ ಯಾವ ರೀತಿ ರ್ಯಾಕಿಂಗ್ ಅಂಡ್ ರ್ಯಾಕ್ಔಟ್ ಮಾಡೋದು ಅಂತ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡೋದು ಲಾಸ್ಟ್ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಬ್ರೇಕರ್ ನಲ್ಲಿ ಒಂದು ಹ್ಯಾಂಡಲ್ ಇರುತ್ತೆ, ಆ ಹ್ಯಾಂಡಲ್ ನ ತಗೊಳ್ಳಿ ಫ್ರೆಂಡ್ಸ್. ಸೊ ಒಂದೊಂದು ಬ್ರೇಕರ್ ನಲ್ಲಿ ಸಪರೇಟ್ ಆಗಿರುತ್ತೆ. ಇದು ಸ್ಕ್ಯಾಡರ್ ಆಗಿರೋದ್ರಿಂದ ಅದರಲ್ಲಿ ಬ್ರೇಕರ್ ನ ಕೊಟ್ಟಿದ್ರೆ, ಸೊ ಐ ಮೀನ್ ಹ್ಯಾಂಡಲ್ ನ ಕೊಟ್ಟಿದ್ರೆ ಆ ಹ್ಯಾಂಡಲ್ ತಗೊಂಡು ಒಂದು ಹೋಲ್ಸ್ ಇರುತ್ತೆ, ಆ ಹೋಲ್ಸ್ ಒಳಗೆ ಹಾಕಿ ಫ್ರೆಂಡ್ಸ್. ಹೋಲ್ಸ್ ಒಳಗೆ ಹಾಕಿದ ಮುಂಚೆ ಒಂದು ನೇಮಿಂಗ್ ಇರುತ್ತೆ, ಐ ಮೀನ್ ಈ ರೀತಿ ರ್ಯಾಕಿನ ಅಥವಾ ರ್ಯಾಕ್ಔಟ್ ಅಂತ ಏರೋ ಮಾರ್ಕ್ ಇರುತ್ತೆ. ರ್ಯಾಕಿನ್ ಆಗಿದ್ರೆ ಒಳ್ಳೆ ಇರುತ್ತೆ, ರ್ಯಾಕ್ಔಟ್ ಮಾಡಬೇಕು ಅಂದ್ರೆ ಔಷಧ ತೆಗಿಬೇಕಾಗುತ್ತೆ. ಸೊ ಯಾವ ರೀತಿ ರೊಟೇಟ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಸೊ ಅದಕ್ಕಿಂತ ಮುಂಚೆ ಒಂದು ಪುಷ್ ಬಟನ್ ಇರುತ್ತೆ, ಒಂದ್ಸತಿ ಪ್ರೆಸ್ ಮಾಡಿ. ಒಳ್ಳೆ ಇದ್ರೆ ಓಕೆ ಹಂಗೆ ರೊಟೇಟ್ ಮಾಡಿ, ಔಟ್ ಸೈಡ್ ಇದ್ರೆ ಒಂದ್ಸತಿ ಪುಷ್ ಮಾಡಿ. ಅದಾದ್ಮೇಲೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಬೇಕು. ಐ ಮೀನ್ ಯಾಕೆಂದ್ರೆ ರ್ಯಾಕ್ ಔಟ್ ಮಾಡ್ಬೇಕಂದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ರ್ಯಾಕ್ ಔಟ್ ಆಗುತ್ತೆ ಫ್ರೆಂಡ್ಸ್, ಸರಿನಾ? ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಾನೆ ಇರಿ. ಸೊ ಅದು ಯಾವಾಗ ಟೆಸ್ಟ್ ಪೊಸಿಷನ್ ಬರುತ್ತೋ ಮತ್ತೆ ಒಂದು ಪುಷ್ ಬಟನ್ ಇರುತ್ತಲ್ಲ, ಅದು ನಾರ್ಮಲ್ ಕಂಡೀಷನ್ ಬರುತ್ತೆ ನೋಡಿ ಫ್ರೆಂಡ್ಸ್. ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಾ ಇದೀವಿ. ಸೊ ರ್ಯಾಕ್ಔಟ್ ಆಗ್ತಾ ಇದೆ ಆ ಬ್ರೇಕರ್. ಸೊ ಮತ್ತೆ ಆ ಪುಷ್ ಬಟನ್ ನ ಒಂದ್ಸತಿ ಪ್ರೆಸ್ ಮಾಡಬೇಕು. ಯಾವಾಗ ಹೇಳಿ, ಆ ಟೆಸ್ಟ್ ಬಟನ್ ಬಂದಾದ್ಮೇಲೆ ಆ ಪುಷ್ ಬಟನ್ ನ ಪ್ರೆಸ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಟೆಸ್ಟ್ ಗೆ ಬಂದೈತೆ, ಮತ್ತೆ ಆ ಪುಷ್ ಬಟನ್ ನ ಪ್ರೆಸ್ ಮಾಡಿದ್ರೆ ಫುಲ್ಲಿ ರ್ಯಾಕ್ಔಟ್ ಮಾಡಬೇಕಾಗುತ್ತೆ. ಒಂದ್ಸತಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡಾದ್ಮೇಲೆ ಮತ್ತೆ ಆಂಟಿ ಕ್ಲಾಕ್ ವೈಸ್ ಕಂಟಿನ್ಯೂಸ್ ರೊಟೇಟ್ ಮಾಡ್ತಾರೆ, ಫುಲ್ ರ್ಯಾಕ್ಔಟ್ ಆಗುತ್ತೆ ಫ್ರೆಂಡ್ಸ್. ಫುಲ್ ಕಂಪ್ಲೀಟ್ ಆಗಿ ರ್ಯಾಕ್ಔಟ್ ಆದ್ಮೇಲೆ ಮತ್ತೆ ಆ ಪುಷ್ ಬಟನ್ ಔಟ್ ಸೈಡ್ ಬರುತ್ತೆ. ಸೊ ಇದು ರ್ಯಾಕ್ಔಟ್, ಸರಿನಾ ಫ್ರೆಂಡ್ಸ್? ಫುಲ್ ಆಗಿ ರ್ಯಾಕ್ಔಟ್ ಆಗಿದೆ. ಸೊ ರ್ಯಾಕ್ಔಟ್ ಪೊಸಿಷನ್ ಗೆ ಬಂದೈತೆ. ಸೊ ನೆಕ್ಸ್ಟ್ ಒಂದು ಬಂದು ರ್ಯಾಕಿನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೇಮ್ ಇದೇ ರೀತಿ ಪ್ರೊಸೀಜರ್. ಸೊ ಕ್ಲಾಕ್ ವೈಸ್ ರೊಟೇಟ್ ಮಾಡಬೇಕಾಗುತ್ತೆ ಹ್ಯಾಂಡಲ್ ನ, ಸರಿನಾ? ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿರುತ್ತೆ ರ್ಯಾಕಿನ್ ಅಂಡ್ ರ್ಯಾಕ್ಔಟ್. ಸೊ ಮತ್ತೆ ಇನ್ಸರ್ಟ್ ಮಾಡಿ ಹ್ಯಾಂಡಲ್ ನ ಹೋಲ್ಸ್ ಒಳಗಡೆ. ಸೊ ಮತ್ತೆ ಕ್ಲಾಕ್ ವೈಸ್ ರೊಟೇಟ್ ಮಾಡಬೇಕು. ರ್ಯಾಕಿನ್ ಆಗಬೇಕು ಅಂದ್ರೆ ಕ್ಲಾಕ್ ವೈಸ್ ರೊಟೇಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಪುಷ್ ಬಟನ್ ನ ಪ್ರೆಸ್ ಮಾಡಿ. ಯಾವಾಗಲೂ ಅಷ್ಟೇ ರ್ಯಾಕಿನ್ ಅಥವಾ ರ್ಯಾಕ್ಔಟ್ ಮಾಡಬೇಕು ಅಂದ್ರೆ ಆ ಪುಷ್ ಬಟನ್ ನ ಪ್ರೆಸ್ ಮಾಡಿರ್ಬೇಕಾಗುತ್ತೆ ಫ್ರೆಂಡ್ಸ್, ಸರಿನಾ? ಸೊ ಇವಾಗ ಟೆಸ್ಟ್ ಬಟನ್ ಗೆ ಬಂದಿದೆ, ಟೆಸ್ಟ್ ಗೆ ಏರೋ ಮಾರ್ಕ್ ಬಂದಿದೆ. ಮತ್ತೆ ಪುಷ್ ಬಟನ್ ಒಂದ್ಸತಿ ಪ್ರೆಸ್ ಮಾಡಬೇಕು, ಯಾಕಂದ್ರೆ ಔಟ್ಸೈಡ್ ಬಂದಿರುತ್ತೆ ಪುಷ್ ಬಟನ್. ಮತ್ತೆ ಪ್ರೆಸ್ ಮಾಡಿ, ಮತ್ತೆ ಫುಲ್ ಕಂಪ್ಲೀಟ್ ಆಗಿ ರ್ಯಾಕಿನ್ ಮಾಡಬೇಕು ಫ್ರೆಂಡ್ಸ್. ಸೊ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೇಳಿಸ್ತಾ ಇರುತ್ತೆ. ಸೊ ಎಲ್ಲ ಬ್ರೇಕರ್ಸ್ ಆನ್ ಇರೋದ್ರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಂಟಿನ್ಯೂಸ್ ನಾಯ್ಸ್ ಕೇಳಿಸ್ತಾನೆ ಇರುತ್ತೆ ಫ್ರೆಂಡ್ಸ್, ಸರಿನಾ? ಸೊ ಇವಾಗ ಫುಲ್ ಕಂಪ್ಲೀಟ್ ಆಗಿ ರ್ಯಾಕಿನ್ ಆಗಿದೆ. ರ್ಯಾಕಿನ್ ಆದ ತಕ್ಷಣ ಆ ಪುಷ್ ಬಟನ್ ಔಟ್ ಸೈಡ್ ಬರುತ್ತೆ, ವಿತ್ ಏರೋ ಮಾರ್ಕ್ ಕೂಡ ತೋರಿಸ್ತಾ ಇರುತ್ತೆ. ಇವಾಗ ಹ್ಯಾಂಡಲ್ ಎಲ್ಲಿರುತ್ತೋ ಅಲ್ಲೇ ಪ್ಲೇಸ್ ಮಾಡಿ ಫ್ರೆಂಡ್ಸ್. ಸೊ ಕೆಲವೊಂದು ಬ್ರೇಕರ್ಸ್ ನಲ್ಲಿ ಇವಾಗ ಅದ್ಬಂದು ನೋಡಿರುವಂತದ್ದು ಸ್ಕೈಡರ್ ಬ್ರೇಕರ್, ಇದು ಒಂದು ABB ಬ್ರೇಕರ್. ಸೊ ರ್ಯಾಕಿನ್ ಅಂಡ್ ರ್ಯಾಕ್ಔಟ್ ಬಂದು ಒಂದೊಂದು ಬ್ರೇಕರ್ ನಲ್ಲಿ ಡಿಸೈನಿಂಗ್ ಬೇರೆ ಇರುತ್ತೆ. ಸೊ ಇದು ಈ ಬ್ರೇಕರ್ ನಲ್ಲಿ ಒಂದು ಕೆಳಗಡೆ ಡೌನ್ ಬಟನ್ ನ ಕೊಟ್ಟಿರ್ತಾರೆ. ಸೊ ಡೌನ್ ಬಟನ್ ನ ಹ್ಯಾಂಡ್ ಅಲ್ಲಿ ಡೌನ್ ಮಾಡಿ. ಸೊ ಅದಾದ್ಮೇಲೆ ಹ್ಯಾಂಡಲ್ ನ ಒಂದು ಹೋಲ್ಸ್ ಇರುತ್ತೆ, ಕನೆಕ್ಟ್ ಮತ್ತೆ ಡಿಸ್ಕನೆಕ್ಟ್ ಅಂತ ಒಂದು ಏರೋ ಮಾರ್ಕ್ ಅಥವಾ ಒಂದು ಮೆನ್ಷನ್ ಮಾಡಿರ್ತಾರೆ. ಸೊ ಅದ್ರ ಒಳಗಡೆ ಹಾಕಿ ಆಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ರ್ಯಾಕ್ ಔಟ್ ಆಗುತ್ತೆ, ಅಂಡ್ ಕ್ಲಾಕ್ ವೈಸ್ ಮಾಡಿದ್ರೆ ರ್ಯಾಕ್ ಇನ್ ಆಗುತ್ತೆ. ಸೊ ಪಕ್ಕದಲ್ಲೇ ಒಂದು ಏರೋ ಮಾರ್ಕ್, ವೇರಿಯಬಲ್ ಒಂದು ರೀತಿ ಏರೋ ಮಾರ್ಕ್ ಕೊಟ್ಟಿರ್ತಾರೆ. ಸೊ ಕನೆಕ್ಟ್, ಡಿಸ್ಕನೆಕ್ಟ್, ಟೆಸ್ಟ್ ಅಂತ ಸೇಮ್ ಅದೇ ರೀತಿ ಕೊಟ್ಟಿರ್ತಾರೆ. ಬಟ್ ಇದು ಏರೋ ಮಾರ್ಕ್ ಒಂದು ರೀತಿ ವೇರಿಯಬಲ್ ಏರೋ ಮಾರ್ಕ್ ರೀತಿ ಕೊಟ್ಟಿರ್ತಾರೆ ಫ್ರೆಂಡ್ಸ್, ಸರಿನಾ? ಸೊ ಫಸ್ಟ್ ಒಂದು ಬಂದಿರೋದು ರ್ಯಾಕ್ ಇನ್ ಆಗಿದೆ. ಸೊ ಸೆಕೆಂಡ್ ಒಂದು ಬಂದು ರ್ಯಾಕ್ ಔಟ್ ಆಗಿದೆ ಫ್ರೆಂಡ್ಸ್, ಸರಿನಾ? ಸೊ ಇಷ್ಟೇ ಫ್ರೆಂಡ್ಸ್ ಆಗಿರುತ್ತೆ. ಮತ್ತೆ ಈ ಬ್ರೇಕರ್ಗೆ ಯಾವ ರೀತಿ ಸ್ಪ್ರಿಂಗ್ ಚಾರ್ಜ್ ಮಾಡಬೇಕು ಅಂತ, ಏಕೆ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಆ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್. ಮತ್ತೆ ಈ ಬ್ರೇಕರ್ನ ರ್ಯಾಕ್ಔಟ್ ಮಾಡಿದ್ರೆ ಈ ರೀತಿ ಪೊಸಿಷನ್ ಇರುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಈ ರೀತಿ ಪೊಸಿಷನ್ ಅಲ್ಲಿ ಕುಂತಿರುತ್ತೆ. ರ್ಯಾಕ್ಔಟ್ ಮಾಡಿದ್ರೆ, ರ್ಯಾಕ್ ಇನ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ಆಗಿ ಇನ್ಸರ್ಟ್ ಆಗಿರುತ್ತೆ, ಪ್ಯಾನಲ್ಗೆ ಈಕ್ವಲ್ ಆಗಿರುತ್ತೆ. ಸೊ ರ್ಯಾಕ್ಔಟ್ ಮಾಡಿದ್ರೆ ಪ್ಯಾನಲ್ ಇಂದ ಔಟ್ ಸೈಡ್ ಬಂದಿರುತ್ತೆ ಫ್ರೆಂಡ್ಸ್. ಸೊ ಇಷ್ಟೇ ಬ್ರೇಕರ್, ರ್ಯಾಕಿನ್ ಅಂಡ್ ರ್ಯಾಕ್ಔಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ರೇಕರ್ನ ಏನ್ ರೀಸನ್ಗೋಸ್ಕರ ರ್ಯಾಕಿನ್ ಅಂಡ್ ರ್ಯಾಕ್ಔಟ್ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ವಿಡಿಯೋ ನೋಡಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಾವು ಮುಂದೆ ಅಪ್ಲೋಡ್ ಮಾಡುವಂತ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬೇಗನೆ ಬರುತ್ತೆ. ಸೊ ನೀವು ತಕ್ಷಣ ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.